ನಮ್ಮ ಆಂಟಿ ಮನೆ ಗೃಹ ಪ್ರವೇಶ ಇದ್ದಿದ್ದು ಭಾನುವಾರ, ಆದರೆ ನಾವು ಚಪ್ರ ಹಾಕಿದ್ದು ಶುಕ್ರವಾರ. ಶನಿವಾರ ಹಾಕಬಾರ್ದು ಅಂತ ಶುಕ್ರವಾರನೇ ಹಾಕಿದ್ವು. ಕರೆಂಟು ಟೈಮಿಂಗ್ಸು, ಹಂಗಾಗಿ ನಮ್ಮ ಆಂಟಿಯವರೆಲ್ಲ 3:30ಗೆ ಎದ್ದು ಜಗಲಿ ಬಾಕ್ಲೆಲ್ಲ ತೊಳಿತಾ ಇದ್ರು. ಅಂತೂ ತುಂಬ ಚಳಿ, ಎದೊಳಕ್ಕೂ ಆಗ್ತಿರ್ಲಿಲ್ಲ. ಆದರೂ ನಾನು ಒಂದು 5:30ಗೆ ಎದ್ದು 6 ಗಂಟೆ ಕರೆಂಟ್ ಹೋಗೋದಿತ್ತು. ಅಷ್ಟರಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಪಲಾವ್ಗೆ ಏನು ಬೇಕೋ ಅದನ್ನು ರೆಡಿ ಮಾಡಿ ಇಟ್ಟೆ. ಆಗ್ತಿದ್ದಂಗೆ ಚಪ್ರ ಹಾಕೋದಕ್ಕೆಲ್ಲ ಬಂದರು. ನಾವೂ ತಿಂಡಿಗೆ ರೆಡಿ ಮಾಡ್ಕೋಬೇಕಿತ್ತಲ್ಲ ಅಂತ ಅಲ್ಲೇ ಅವರೆಕಾಯಿ ಬಿಟ್ಟಿತ್ತಲ್ವ, ಫ್ರೆಶ್ ಆಗಿ ಹಾಕೋಣ ಅಂತ ಅವರೆಕಾಯಿ ಎಲ್ಲ ಕುಯ್ಕೊಬಂದು ಸುಲಿದೊಂದು ಕಡೆ ಇಟ್ಕೊಂಡ್ವು. ಹಾಕೋಕ್ಕೂ ಮುಂಚೆ ಧಾನ್ಯಗಳೆಲ್ಲ ಇಟ್ಟು ಪೂಜೆ ಮಾಡಬೇಕಲ್ವ, ಅದನ್ನೆಲ್ಲ ನಮ್ಮ ಆಂಟಿ ಮಾಡಿದ್ರು. ಅದಾದಮೇಲೆ ಅವ್ರು ಚಪ್ರ ಹಾಕೋದಕ್ಕೆಲ್ಲ ರೆಡಿ ಮಾಡಿಕೊಂಡ್ರು. ಅಲ್ಲಿರೋರೆಲ್ಲ ಚಪ್ರ ಹಾಕೋದಕ್ಕೆ ತಯಾರಿ ಮಾಡ್ಕೋತಿದ್ರೆ, ಇಲ್ಲಿ ನನ್ನ ತಮ್ಮಂಗೆ ದಿಲೀಪಂಗೆಲ್ಲ ಎಳ್ನೀರು ಚಿಂತೆ. ಬೆಳಗ್ಗೆನೆ ಖಾಲಿ ಹೊಟ್ಟಿಗೆ ಎಳ್ನೀರು ಕುಡಿದ್ರೆ ಒಳ್ಳೇದು ಕಣಕ್ಕ ಅಂತ ನೀರು ಕೆಚ್ಕೊಂಡು ಕುಡಿತಾ ಇದ್ರು. ಹಾಗಿದ್ರೆ ಕೊಡಿಲಿ, ನನಗೂ ಒಳ್ಳೇದಾಗಲಿ, ನಾನು ಖಾಲಿ ಹೊಟ್ಟೆಗೇನೆ ಎಳ್ನೀರು ಕುಡಿತೀನಿ ಅಂತ ನಾನು ಒಂದು ಇಸ್ಕೊಂಡು ಕುಡಿದೆ. ಚಪ್ರ ಹಾಕೋದಕ್ಕೆ ಅವ್ರ ಅಣ್ಣ ತಮ್ಮದಿರ ಮನೆಯವರು ಮತ್ತು ನನ್ನ ತಮ್ಮನ ಫ್ರೆಂಡ್ಸು ಅವರೆಲ್ಲರೂ ಬಂದಿದ್ರು. ಎಲ್ಲ ಚಪ್ರ ಹಾಕಿ ಮುಗಿಸೋವಷ್ಟರಲ್ಲಿ ಇಲ್ಲಿ ಮದನ ಪಲಾವ್ನ ರೆಡಿ ಮಾಡಿದ್ದ. ಇದು ಏನು ಬೆಣ್ಣೆ ಪಲಾವ್ ಅಂತ ಹೇಳ್ಬೋದು. ಪಲಾವ್ಗೊಂದು ಸೇರಷ್ಟು ಬೆಣ್ಣೆನೇ ಹಾಕಿದ್ದು ನೀನು. ಆದರೆ ಪಲಾವ್ ತುಂಬಾ ಟೇಸ್ಟಿಯಾಗಿತ್ತು. ಖಾರ ಮಸಾಲ ಮತ್ತು ಉಪ್ಪು ಅದೆಲ್ಲ ಪರ್ಫೆಕ್ಟ್ ಆಗಿತ್ತು. ಪಲಾವ್ ಮಾತ್ರ ಸಕ್ಕತ್ತಾಗಿತ್ತು. ಬಂದಿದ್ದವ್ರಿಗೆಲ್ಲ ತಿಂಡಿ ಎಲ್ಲ ಬಡಿಸ್ಕೊಟ್ಟು ನಾವು ತಿಂಡಿ ತಿಂದ್ವು. ಎಲ್ಲ ಚಪ್ರ ಹಾಕಿ ತಿಂಡಿ ಎಲ್ಲ ತಿಂದು ಮುಗಿಸಾದ್ಮೇಲೆ ನಮ್ಮೂರಿಗೆ ಹೊರಡಬೇಕಾಗಿತ್ತು. ನೆನೆ ರಾಗಿ ಕಂತೆ ಎಲ್ಲ ಕಟ್ಟಿ ಒಂದು ಕಡೆ ಹಾಕಿದ್ವು, ಮಿಷನ್ ಬರುತ್ತೆ ಅಂತ. ಅದು ಬಂದಿರಲಿಲ್ಲ. ಅವಣ್ಣ ಇವಾಗ 10 ಗಂಟೆಗೆ ಬರ್ತೀವಿ ಬನ್ನಿ ಅಂತ ಫೋನ್ ಮಾಡಿದರು. ನಮ್ಮ ಮಾಮನು ನಮ್ಮ ಆಂಟಿ ಮನೆಗೆ ಬಂದಿದ್ದರು. ಅವ್ರಿಗೆ ಕಾರಲ್ಲಿ ಬಂದಿದ್ರಲ್ಲ, ಅದೇ ಕಾರಲ್ಲಿ ಡ್ರಾಪ್ ಕೊಡ್ತೀನಿ ಅಂತ ಹೇಳಿದರು ಅಂತ ಟಾರ್ಪಲ್ಲು, ಮರ ಮತ್ತು ಬರ್ಲಕಡ್ಡಿ ಎಲ್ಲ ಬೇಕಾಗಿತ್ತು. ಅದನ್ನೆಲ್ಲ ಗಾಡಿಲೇ ಹಾಕ್ಕೊಂಡು ತೋಟದ ಹತ್ರ ಬಿಡಿಸ್ಕೊಂಡ್ವು. ನಾವು ಬರೋವಷ್ಟರಲ್ಲಿ ಮಿಷನ್ ಬಂದು ನಿಂತಿತ್ತು. ಸೊ ಟಾರ್ಪಲೆಲ್ಲ ಹಾಸ್ಕೊಂಡು ರೆಡಿ ಮಾಡ್ಕೊಂಡ್ವು. ಈ ರಾಗಿನ ಮಿಷನಿಗೆ ಕೊಡೋದಕ್ಕೂ 2-3 ಜನ ಅಂತೂ ಖಂಡಿತ ಆಗಲ್ಲ. ನಾವಿಲ್ಲಿ ಒಂದು 8 ಜನನೇ ಇದ್ವು. ಹುಲ್ಲು ಎತ್ತಾಕೋದಕ್ಕೆ, ರಾಗಿನ ಚೀಲಕ್ಕೆ ಹಾಕ್ಕೊಳ್ಳೋದಕ್ಕೆ ಮತ್ತು ಅಲ್ಲಿ ಕಂತೆ ಎಸೆಯೋದಕ್ಕೆಲ್ಲ. ಆ ಮಿಷನಿಂದ ಬರ್ತಿದ್ದ ಧೂಳಿಗೆ ನಾವುಗಳೇ ಅಲ್ವೇನೋ ಅನ್ನೋ ಥರ ಕಾಣಿಸ್ತಿದ್ವು. ನಮ್ಮನ್ನು ನಮ್ಮ ಆಂಟಿ ಮನೇಲಿ ಇದ್ದಾಗಲೇ ಕರೆದೆ, ಬಾರೋ ಹಿಂಗೆ ಮಿಷನ್ ಬರುತ್ತೆ ಹೋಗೋಣ ಅಂತ. ಬರಲ್ಲ ಹೋಗೆ ಅಂದ. ಆದರೆ ನಾವು ಬಂದು 10 ನಿಮಿಷಕ್ಕೆ ಅವನು ಬಂದ. 1 ಎಕರೆ 5 ಕುಂಟೆದು ಮಿಷನಿಗೆ ಕೊಡೋದಕ್ಕೆ ಟೈಮಿಂಗ್ಸ್ ಬಂದು 1 ಗಂಟೆ 15 ನಿಮಿಷ ಆಗಿತ್ತು. 2200 ರೂಪಾಯಿ ಪೇಮೆಂಟ್ ತೊಗೊಂಡ್ರು. ಮಿಷನ್ ಎಲ್ಲ ಹೋಗಾದ್ಮೇಲೆ ಸ್ವಲ್ಪ ತೂರದಿತ್ತು ರಾಗಿ ಎಲ್ಲ, ಅದೆಲ್ಲ ತೂರಿ ಒಂದು ಕಡೆ ಚೀಲ ಕಟ್ಟಿಟ್ವು. ನಮಗೆ ಒಂದು ಇಂಡಿ ಚೀಲದಲ್ಲಿ 11 ಚೀಲ ಮತ್ತು ಗೊಬ್ಬರ ಚೀಲದಲ್ಲಿ ಒಂದು 6 ಚೀಲ, ಟೋಟಲ್ ಒಂದು 17 ಚೀಲ ಆಗಿದೆ ರಾಗಿ. ನಾವು ರಾಗಿನ ಇನ್ನೂ ಚೆನ್ನಾಗಿ ಬೆಳಿಬೋದಾಗಿತ್ತು. ನಾವು ರಾಗಿ ಹಾಕಿದ ಟೈಮಲ್ಲಿ ತುಂಬ ಮಳೆ, ನೇಗ್ಲೆಲ್ಲ ಬಿಡ್ಸೋಕ್ಕಾಗಲಿಲ್ಲ. ಅವುಗಳು ಏನೆಲ್ಲ ಮಾಡಿದ್ರು ನಮ್ಮ ಪಾಲಿಗೆ ಎಷ್ಟು ಅಂತ ಇರುತ್ತೆ ಅಷ್ಟೇ ಸಿಗೋದು, ಅದರಲ್ಲೇ ತೃಪ್ತಿ ಪಡಬೇಕು.